ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಮೈ ನೇಮ್ ಇಸ್ ಆನಂದ ಮಸಳಿ, ಬಾಗಲಕೋಟ್. ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ಗಿಲ್ಲಿ ಮತ್ತು ಕಾವ್ಯ ಅವರಿಗೆ ಅವರ ಅಭಿಮಾನಿಗಳ ಪರವಾಗಿ ಮತ್ತು ನನ್ನ ಪರವಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದರ ಜೊತೆಗೆ ಇನ್ನೊಂದು ಇವತ್ತಿನ ವಿಶೇಷ ನನಗ ವೈಯಕ್ತಿಕವಾಗಿ, ನಾನು ಇವತ್ತಿನಿಂದ ನನ್ನ 66ನೇ ವರ್ಷವನ್ನ ಆರಂಭ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಂದು ಹುಟ್ಟಿದ ದಿನ. 1961 ಮಾರ್ಚ್ 19ನೇ ತಾರೀಕು ರವಿವಾರ ಇತ್ತವತ್ತ. ಅವತ್ತ ನಾನು ಜನನವನ್ನ ತಾಳಿದ್ದೀನಿ ವಿಜಯಪುರದಲ್ಲಿ, ಗೋಳುಗುಮ್ಮಟ ಇರ್ತಕ್ಕಂಥ ವಿಜಯಪುರದಲ್ಲಿ. ನನಗ ಗಿಲ್ಲಿ ಅವರು ಯಾಕೆ ಇಷ್ಟೊಂದು ಲೈಕ್ ಆಗ್ಯಾರಪ್ಪ ಅಂದ್ರೆ, ಗಿಲ್ಲಿ ಅವರಲ್ಲಿ ನಾನು ನನ್ನನ್ನ ಕಾಣ್ತಾ ಇದ್ದೀನಿ. ಗಿಲ್ಲಿಯವರ ರೀತಿ ನಾನು ಕೂಡ SSLC ಆದ ನಂತರ ಬಿಜಾಪುರದಲ್ಲಿ, ಅವಾಗ ಅದಕ್ಕೆ ಬಿಜಾಪುರ ಅಂತಿದ್ರು, ಈಗ ಅದಕ್ಕೆ ವಿಜಯಪುರ ಅಂತಾರ. 1978 ಅಲ್ಲಿರ್ತಕ್ಕಂಥ ಸೆಂಟ್ರಲ್ ಗವರ್ಮೆಂಟ್ ITI ಕಾಲೇಜಿನಲ್ಲಿ 2 ವರ್ಷ ಫಿಟರ್ ಕೋರ್ಸ್ ಮಾಡಿದೆ. ನಾನು ಗಿಲ್ಲಿಯವರ ತರ ಸಾಹಿತ್ಯ, ಸಿನಿಮಾ, ನಾಟಕ, ನಟನೆ ಇದರಲ್ಲಿ ಆಸಕ್ತಿಯನ್ನ ಬಹಳ ಹೊಂದಿದ್ದೆ. ವಿಜಯಪುರದೊಳಗ 2 ವರ್ಷ, ಮೊದಲನೇ ವರ್ಷ ಒಂದು ನಾಟಕ ಮಾಡಿದೆ, 2ನೇ ವರ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ನಾಟಕವನ್ನ ಮಾಡುವ ಅವಕಾಶ ನನಗೆ ಸಿಕ್ತು. ಒಬ್ರು MD ದರ್ಶನಾಳ್ ಅಂತ ತಿಳ್ಕೊಂಡು, ಅಲ್ಲೇ ಹತ್ತಿರದ ಯಾವುದೋ ಊರಿನವ್ರು, ಅವ್ರು ನೆನಪಿಲ್ಲ ನನಗ. ಅವ್ರ ತಂದೆಯವರು ಅವ್ರ ಊರೊಳಗೆ ಜಾತ್ರೆ ಅದೆಲ್ಲ ಬಂದಾಗ ನಾಟಕಗಳನ್ನು ಮಾಡಿಸಿದ್ರಂತ, ಮತ್ತು ಅಂಥ ಸಂದರ್ಭದಲ್ಲಿ ನಾಟಕ ಪಾತ್ರಧಾರಿಗಳನ್ನ, ಸ್ತ್ರೀಯರು ಹಾಗೂ ಪುರುಷರು, ಸ್ತ್ರೀಯರನ್ನ ಕರೆಸ್ತಿದ್ರಂತ. ಅದರಲ್ಲಿ ಒಬ್ಬ ಸ್ತ್ರೀಯನ್ನ ನಮ್ಮ ಕಾಲೇಜಿಗೆ ಕರೆಸಿ ಕಾಲೇಜಿನೊಳಗನ ನಾವು ದೊಡ್ಡ ಪ್ರಮಾಣದ ಒಂದು ನಾಟಕವನ್ನ ಮಾಡಿದ್ವಿ. ಅದರಲ್ಲಿ ನನಗೆ ಮುಖ್ಯ ಪಾತ್ರವನ್ನು ಕೊಡಲಾಗಿತ್ತು. ಸುಮಾರು 64 ಡೈಲಾಗುಗಳಿದ್ದು ನನಗೆ. ಅವತ್ತಿನ ದಿವಸ ನಾನು ಆ ಪಾತ್ರದಲ್ಲಿ ಬಹಳ ಮಿಂಚಿದ್ದೆ ಮತ್ತು ಬಹಳ ಜನರಿಗೆ ಇಷ್ಟ ಆಗಿದ್ದೆ. ನನಗ ಆ ರಂಗದಲ್ಲಿ ತುಂಬಾ ಆಸಕ್ತಿ ಇತ್ತು. ಆದ್ರೆ ವೈಯಕ್ತಿಕ ಕೌಟುಂಬಿಕ ಸಮಸ್ಯೆಗಳಿಂದಾಗಿ, ಜವಾಬ್ದಾರಿಗಳಿಂದಾಗಿ ನಾನು ಅದರಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ನಾನು ನನ್ನನ್ನ ಗಿಲ್ಲಿ ಅವರಲ್ಲಿ ಕಾಣ್ತಾ ಇದ್ದೀನಿ. ಗಿಲ್ಲಿ ಮತ್ತು ಕಾವ್ಯ ಅವರಿಬ್ರು ಒಳ್ಳೆಯ ಸ್ನೇಹಿತರಂತ ತಾವೇ ಈಗಾಗಲೇ ಹೇಳ್ಕೊಂಡಿದ್ದಾರೆ. ಆದ್ರೆ ಅವರಿಬ್ರು ಒಂದಾಗ್ಲಿ, ಅವರಿಬ್ರು ಮದುವೆ ಆಗ್ಲಿ ಅಂತ ತಿಳ್ಕೊಂಡು ಆಸೆ ಪಡುವವರ, ಇಚ್ಛಾ ಪಡುವವರ ಸಂಖ್ಯೆ ಅಧಿಕವಾಗೈತೆ. ಅದರಲ್ಲಿ ನಾನು ಒಬ್ಬ. ಗಿಲ್ಲಿ ಕಾವ್ಯ ಅವರು ಒಂದು ವೇಳೆ ಮುಂದಿನ ದಿನಮಾನಗಳಲ್ಲಿ ಇನ್ನ 1 ವರ್ಷ ಅಥವಾ 2 ವರ್ಷ ಹೋದ ನಂತರ ಮದುವೆ ಆಗುವುದಾದ್ರೆ, ನನಗೀಗಾಗಲೇ ಹೇಳಿಕೊಂಡಂಗ 2 ಹೆಣ್ಣು ಮಕ್ಕಳು, ನನಗೆ ಗಂಡು ಮಕ್ಕಳು ಇಲ್ಲ. 2 ಹೆಣ್ಣು ಮಕ್ಕಳು, ಇಬ್ಬರದು ಮದುವೆ ಆಗಿದೆ, ಇಬ್ಬರಿಗೂ ಮಕ್ಕಳಾಗಿದ್ದೇವೆ, ಇಬ್ರು ಚೆನ್ನಾಗಿದ್ದಾರೆ, 2 ಅಳಿಯಂದಿರು, ಬಂಗಾರದಂಥ ಅಳಿಯಂದಿರು. ಇವ್ರ ಜೊತೆಗೆ ಮತ್ತೆ ನನಗ ನನ್ನ ಮಕ್ಕಳ ಸಮಾನವಾದಂತಹ ಹೆಣ್ಣು ಮಕ್ಕಳು ಬಹಳ ಜನ ಅದಾರ. ಅದರ ಜೊತೆಗೆ ನಮ್ಮ ಅಕ್ಕನವರ ಮಕ್ಕಳು, ಮತ್ತೆ ನಮ್ಮ ತಂಗಿಯವರ ಮಕ್ಕಳು, ಜೊತೆಗೆ ನಮ್ಮ ಮಿಸ್ಸಸ್ ಅವರ ಅಣ್ಣಂದಿರ ಮಕ್ಕಳು, ಹೀಗೆ ಅಳಿಯಂದಿರು ಕೂಡ ಸಾಕಷ್ಟು ಜನ ಇದ್ದಾರೆ. ಇವರೆಲ್ಲರೊಳಗೆ ಕಿಂಗ್ ನಮ್ಮ ಗಿಲ್ಲಿ ನಟರಾಜ್ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಗಿಲ್ಲಿ ನಟರಾಜ್ ಕೂಡ ಇವತ್ತಿನಿಂದ ನನ್ನ ಪಾಲಿಗೆ ಅಳಿಯ ಅಂತ ತಿಳ್ಕೊತೀನಿ. ಕಾವ್ಯ ಅವ್ರನ್ನ ನಾನು ನನ್ನ ಮಗಳು ಅಂತ ತಿಳ್ಕೊತೀನಿ. ನನ್ನ 2 ಮಕ್ಕಳಲ್ಲಿ, ಹಾಗೆ ಇನ್ನುಳಿದ ಕೆಲವು ಮಕ್ಕಳಲ್ಲಿ
ಇವರು ಒಬ್ರು ಕೂಡ ನನಗೆ ಮಗಳು ಅಂತ ನಾನು ಇವತ್ತಿನಿಂದ ಅಂದ್ಕೋತೀನಿ. ಯಾವಾಗ ಕಾವ್ಯ ಅವರು ನನಗ ಮಗಳಾಗ್ತಾರೋ ಗಿಲ್ಲಿ ಅವರು ಆಟೋಮೆಟಿಕ್ ಆಗಿ ಅಳಿಯ ಆಗ್ತಾರ ಅಂತ ನಾನು ಅಂದ್ಕೋತೀನಿ ಅಷ್ಟೇ. ಒಟ್ಟಿನಲ್ಲಿ ಅವ್ರು ಮದುವೆ ಆಗ್ಲಿ ಆಗದೆ ಇರ್ಲಿ, ಕಾವ್ಯ ಮಗಳು ಗಿಲ್ಲಿ ಅಳಿಯ ಅನ್ನೋದನ್ನ ನಾನು ಬದಲಿ ಮಾಡಲ್ಲ. ಅವರಿಬ್ರು ಮುಂದಿನ ದಿನಮಾನಗಳಲ್ಲಿ ಒಂದು ವೇಳೆ ಇಚ್ಛೆ ಪಟ್ಟು ತಾವಿಬ್ರು ಇಷ್ಟಪಟ್ಟು ಮದುವೆ ಆಗುವುದಾದ್ರೆ ನಾನು ಕಾವ್ಯನ ಪರವಾಗಿ ಹೆಣ್ಣಿನವನಾಗಿ ಗಿಲ್ಲಿ ಅವರು ವರದಕ್ಷಿಣೆ ಅದನ್ನೆಲ್ಲ ತಗೊಳ್ಳುವಂತಹ ಮನುಷ್ಯರಲ್ಲ, ನನಗೆ ಗೊತ್ತಿದೆ. ಆದ್ರೂ ಕೂಡ ನಮ್ಮ ಪ್ರೀತಿಯಿಂದ ನಾವು ಕನ್ಯಾದ ಕಡೆಯಿಂದ ಅವರಿಗೆ ಕಾಣಿಕೆಯನ್ನು ಕೊಡ್ಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ಇವತ್ತು ನಂದು 66ನೇ ಹುಟ್ಟು ಹಬ್ಬದ ದಿನ. ಇವತ್ತಿನ ದಿವಸ ನಾನು ಈ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಕಾರಣ ಅವರಿಬ್ರು ನಮಗ ಬಹಳ ಇಷ್ಟ ಆಗಿದ್ದಾರೆ. ಅದಕ್ಕ ಅವರ ಮುಂದಿನ ಜೀವನ ಸುಖಮಯ ಆಗ್ಲಿ. ಅವರು ಮದುವೆ ಆದ್ರೂ ಸಂತೋಷ, ಆಗದೆ ಇದ್ರು ಸಂತೋಷ. ಮದುವೆ ಆದ್ರ ಒಂದ್ ರೀತಿ ಸಂತೋಷ, ಮದುವೆ ಆಗದಿದ್ರೆ ಇನ್ನೊಂದ್ ರೀತಿ ಸಂತೋಷ. ಏನಪ್ಪಾ ಅಂದ್ರ ಮದುವೆ ಆಗ್ಲಿಲ್ಲ ಅಂದ್ರೆ ಜಗಳನ ಬರಲ್ಲ, ಅವ್ರಿಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಬರಲ್ಲ, ಅವರ ಸ್ನೇಹ ಇನ್ನಷ್ಟು ಜಾಸ್ತಿ ಗಟ್ಟಿಯಾಗಿ ಉಳಿತದ ಅಂತ ನಾನು ಅಂದ್ಕೋತೀನಿ. ಅದಕ್ಕ ದೇವರು ಅವರಿಗೆ ಒಳ್ಳೆಯ ಅವಕಾಶಗಳನ್ನು ಕೊಡ್ಲಿ, ಅವರಿಬ್ರು ಚಿತ್ರ ನಟ ನಟಿಯರಾಗಿ ಕೆಲಸವನ್ನ ಮಾಡ್ಲಿ, ಇನ್ನೂ ಅವರ ಪ್ರೀತಿ ವಿಶ್ವಾಸ ಇನ್ನೂ ಹೆಚ್ಚು ಹೆಚ್ಚು ಬೆಳೀಲಿ, ವೃದ್ಧಿ ಆಗ್ಲಿ, ಅವರ ಸ್ನೇಹ ಇದೇ ರೀತಿಯಾಗಿ ಬಂದೋಬಸ್ತಾಗಿ ಗಟ್ಟಿಮುಟ್ಟಾಗಿ ಇರ್ಲಿ ಅಂತ ಇಷ್ಟಪಡ್ತೀನಿ. ಜೊತೆಗೆ ಈ ಸಂದರ್ಭದಲ್ಲಿ ನಾವು ಏನಪ್ಪಾ ಅಂತಂದ್ರೆ ಒಳ್ಳೆಯದನ್ನ ಮಾಡುವ ಪ್ರಯತ್ನವನ್ನ ಮಾಡಬೇಕು, ಒಳ್ಳೆಯ ಆಚಾರ ವಿಚಾರಗಳನ್ನ ಹೊಂದಬೇಕು. ನಾವು ಸಾಧ್ಯ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು, ನೆಗೆಟಿವ್ ಥಿಂಕ್ ಮಾಡಬಾರ್ದು. ಜೀವನದಲ್ಲಿ ನಾವು ಡೆವಲಪ್ ಆಗಬೇಕಂದ್ರೆ ಪಾಸಿಟಿವ್ ಥಿಂಕ್ ಮಾಡ್ಬೇಕು ಅಂತ ಹೇಳ್ತಾ ನನ್ನ ಇವತ್ತಿನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ